Hello guys, welcome back to Christmas Love. ಇದೇನಿದು ಮೊದಲಿಗೆ ಕಾರ್ ತೋರಿಸ್ತೀನಿ ಅಂತ ನೋಡ್ತಾ ಇದ್ದೀರಾ? ಹೌದು ಗೈಸ್, ಇವತ್ತು ಕಾರಿಗೆ ಪೂಜೆ ಮಾಡಿ ನಾವು ಟ್ರಿಪ್ ಹೋಗೋಣ ಅಂತ ಹೊರಟಿದ್ವಿ. ಉಡುಪಿ ಕಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಆ್ಯಕ್ಚುಲಿ ಅವತ್ತು ಕ್ರಿಸ್ಮಸ್ ಇತ್ತು, ಮಾರನೇ ದಿನ ನಾವು ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ಸೊ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸುಮಾರು 9:45 ಆಗಿತ್ತು. ಇನ್ನು ಟಿಫನ್ ಕೂಡ ಮಾಡಿರಲಿಲ್ಲ. ನೈಟ್ ಕೂಡ ಮೂವಿಗೆಲ್ಲ ಹೋಗಿ ಬಂದು ಕ್ರಿಸ್ಮಸ್ಗೆ ಅಂತ ಫುಲ್ ಸುಸ್ತಾಗಿದ್ದೆ. ಸೊ ಬೆಳಗ್ಗೆ ಏನು ಎದ್ಬಿಟ್ಟು ಹಂಗೆ ಸುಮ್ಮನೆ ರೆಡಿಯಾಗಿ ಬಂದಿದ್ದಷ್ಟೇ. ಸೊ ಹೊರಗಡೆನೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಆ ಹೋಟೆಲಲ್ಲಿ ಮೊದಲಿಗೆ ಟಿಫನ್ ಏನು ತೊಗೊಳ್ಳೋಣ ಅಂತ ಅಂದರೆ ಯಾವಾಗಲೂ ಸಿಗ್ನೇಚರ್ ಡಿಶ್ ಅಂತ ಹೇಳಿದ್ರೆ ಮಸಾಲೆ ದೋಸೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಮಸಾಲೆ ದೋಸೆನ ತೊಗೊಂಡ್ವಿ. ಅದ್ರ ಜೊತೆ ನಮ್ಮ ಡ್ಯಾಡಿ ಇಡ್ಲಿ ವಡೆ ತೊಗೊಂಡ್ರು. ನಾವು ನಮ್ಮ ಡ್ರೈವರ್ ಎಲ್ಲ ಕೂಡ ಟಿಫನ್ಗೆ ಬಂದಿದ್ವಿ. ಟಿಫನ್ ನಾವು ಮಾಡಿದ ಜಾಗ ಬಂದುಬಿಟ್ಟು ಸಂಭ್ರಮ ಅಂತ ಹೇಳಿ, ಇದು ವೆಜ್ ರೆಸ್ಟೋರೆಂಟು ಗೈಸ್. ಇಲ್ಲೇ ಕೂಡ ಟಿಫನ್ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸಿದಾದ್ಮೇಲೆ ಹಾಗೆ ಆನ್ ದ ವೇ ಓಡ್ತಾ ಇದ್ವಿ. ಮೊದಲಿಗೆ ಪಂಚಮುಖಿ ಆಂಜನೇಯ ಸಿಗುತ್ತೆ ಆನ್ ದ ವೇ ಅಲ್ಲಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾದರೆ ನೋಡ್ದ ಹಾಗೆ ದರ್ಶನ ಮಾಡಿಕೊಂಡು ಮುಂದೆ ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬರ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವು ಹೋಗಿರ್ತೀರ, ಆಲ್ಮೋಸ್ಟ್ ತುಂಬ ಜನ ಹೋಗಿರ್ತೀರ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಟೆಂಪಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದು. ಪ್ರತಿ ಸಲ ಹೋಗೋಣ ಅಂತ ಅನ್ಕೋತಾ ಇದ್ವಿ, ಬಟ್ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ನಾವಲ್ಲಿ ಟೆಂಪಲ್ಗೆ ಬಂದಿದ್ದೀವಲ್ಲ, ಅಲ್ಲಿ ಬಂದಾಗ ತುಂಬ ಜನ ಶೈಕ್ಷಣಿಕ ಪ್ರವಾಸ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಕರ್ಕೊಂಬಂದಿದ್ರು. ಸೊ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದರು. ಸೊ ಇಲ್ಲಿ ನೋಡಿ, ಇದು ಎಂಟ್ರೆನ್ಸು. ಈ ಕಡೆ ನಾವು ಹೋಗ್ಬೋದು. ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಲ್ವಾ ಪಂಚಮುಖಿ ಆಂಜನೇಯ ಟೆಂಪಲ್ಲು. ನೋಡ್ತಾ ಇರ್ಬೋದು ಆ ಶಿಖರ ಸ್ಟಾರ್ಟಿಂಗಲ್ಲಿ ಅದೇನಿದೆ ಅದು ಸ್ಟ್ಯಾಚು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಜನ ಏನು ಅಷ್ಟೊಂದಂತ ಏನೆಲ್ಲ ಮೀಡಿಯಮ್ ಆಗಿ ಜನ ಇದ್ದರು. ಸೊ ದೇವಸ್ಥಾನದಲ್ಲಿ ಸೊ ನಾವೆಲ್ಲೂ ಒಳಗಡೆ ಹೋಗಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ನೀಗೆ ದೇವಸ್ಥಾನದ ಹೊರಗಡೆ ಎಲ್ಲ ಪರ್ಚೇಸ್ ಮಾಡೋದು ಏನಾದರೂ ಇದೆ ಅದನ್ನು ಕೂಡ ಅಲ್ಲೇ ಹಾಕಿದ್ರು. ಸೊ ಅಲ್ಲಿ ತೊಗೋಬೋದು. ಪೂಜೆ ಸಾಮಾನಿಂದ ಹಿಡಿದು ಎಲ್ಲನೂ ಸಿಗುತ್ತೆ. ಸೊ ಅಲ್ಲೇ ತೊಗೊಳ್ಬೋದು. ಪೂಜೆಗೆ ರಿಲೇಟೆಡ್ ನಿಮ್ಗೆ ಏನೇ ಬೇಕಿದ್ರು ಅಲ್ಲೇ ತೊಗೊಂಡು ದೇವಸ್ಥಾನ ಒಳಗಡೆ ಹೋಗಿ ಎಲ್ಲ ಪೂಜೆ ಮಾಡಿಸ್ಬೋದು. ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ದವಸ ಧಾನ್ಯಗಳು ಅಂತಾರಲ್ವ, ಎಷ್ಟು ಗ್ರಹಗಳಿದೆ ಆ ಗ್ರಹಕ್ಕೆಲ್ಲ ಒಂದೊಂದು ದವಸ ಧಾನ್ಯ ಇಡುವಂತಹದ್ದು ತಟ್ಟೆ ಕೊಡ್ತಾರೆ ಅಲ್ಲಿ. ಸೊ ಅದನ್ನು ಕೂಡ ತೊಗೋಬೋದು. ಅದನ್ನು ತೊಗೊಂಡು ಕೊಡ್ಬೋದು. ನವಧಾನ್ಯ ಮಂಟಪ ಅಂತ ಇದೆ. ಸೊ ಅಲ್ಲಿ ನವಧಾನ್ಯಗಳನ್ನ ಕೊಡ್ತಾರೆ. ಅದನ್ನು ತೊಗೊಂಡೋಗಿ ನಾವು ಪ್ರತಿಯೊಂದು ದೇವ್ರುಗಳಿರುತ್ತೆ, ಆ ಒಂದೊಂದು ದೇವ್ರುಗಳದ್ದು ಗ್ರಹಗಳ ಹತ್ರನೂ ಒಂದೊಂದು ಇಡಬೇಕು. ಆ ಥರ ಇತ್ತು. ಎಲ್ಲ ಮುಗಿಸ್ಕೊಂಡು ಬರ್ತಾ ಹಂಗೆ ಗೋಶಾಲೆ ಇದೆ. ಸೊ ಗೋಶಾಲೆಗೆ ಅಲ್ಲೇ ಬಾಳೆಹಣ್ಣೆಲ್ಲ ಸಿಗುತ್ತೆ. ಸೊ ಅದಕ್ಕೆ ದುಡ್ಡು ಕೊಟ್ಟು ಬಾಳೆಹಣ್ಣ ತೊಗೊಂಡು ನಾವು ಎಲ್ಲಿ ಹಸುಗಳಿಗೆಲ್ಲ ಬಾಳೆಹಣ್ಣ ಕೊಡ್ತಾಯಿದ್ವಿ. ಸೊ ನೋಡ್ತಿರಲ್ಲ, ಇದು ಬಂದು ಮಠ, ಶ್ರೀಮಠದ ಗೋಶಾಲೆ ಅಂತ ಅಲ್ಲಿ ಬೋರ್ಡ್ ಇದೆ. ಈ ಥರ ತುಂಬ ಚೆನ್ನಾಗಿ ಹೋಗೋರು ಬರೋರು ಟೂರಿಸ್ಟ್ಗಳೆಲ್ಲ ತರ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಅವಕ್ಕೂ ಕೂಡ ತಿಂದು ಅಭ್ಯಾಸ ಆಗಿಬಿಟ್ಟಿರುತ್ತಲ್ವ. ಸೊ ಕೊಟ್ಟು ನೆಕ್ಸ್ಟ್ ಹಾಗೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಅಲ್ಲಿ ಮಾವಿನಕಾಯಿ ಮಾಡ್ತಾಯಿದ್ರು, ತುಂಬಾ ಇಷ್ಟ ಆಯ್ತು ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಆನ್ ದ ವೇ ಹಾಗೆ ಹೊರಡ್ತಾ ಇದ್ದೀವಿ. ತಿಂದ್ಕೊಂಡು ಆನ್ ದ ವೇ ಹೋಗೋವಾಗ ಇನ್ನೂ ಒಂದು ಬಾಬಾ ದೇವಸ್ಥಾನ ಇದೆ. ಆ ಬಾಬಾ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ಕೂಡ ಹೊರಡ್ತಾ ಇದ್ದೀರಾ ಅನ್ನೋ ಆ ಥರ ಟ್ರಿಪ್ ಹೋಗೋ ಆನ್ ದ ವೇ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ನೀಡಿ. ತುಂಬಾ ಪ್ರಶಾಂತವಾಗಿದೆ ಆ್ಯಂಡ್ ತುಂಬ ಸ್ವಚ್ಛವಾಗಿ ಕ್ಲೀನಾಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಟೈಮ್ ಪಾಸ್ ಕೂಡ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ, ಅದೇನೋ ಒಂದು ಗುಹೆ ಒಳಗಡೆ ಹೋದಂಗೆ ಅನಿಸುತ್ತೆ. ನಾವೇನು ಹೋಗ್ತಾ ಇದ್ದೀವಲ್ಲ ಅದು ಗುಹೆ ಥರನೇ ಕಾಣ್ತಾ ಇದೆ. ಅದು ಒಳಗಡೆ ಹೋದರೆ ಅಲ್ಲಲ್ಲೇ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಆದರೆ ಅದು ಒಳಗಡೆ ಹೋಗುವಾಗ ಒಂಥರ ಚೆನ್ನಾಗಿದೆ. ಒಂದು ಸ್ಪೆಷಲ್ಲಾಗಿ ಇದೆ ದೇವಸ್ಥಾನ ಇದು. ಒಂದು ಸಲ ಭೇಟಿ ನೀಡಿ. ಅದರೊಳಗಡೆ ಬಾಬಾ ಇರೋ ಥರ ನೋಡ್ತಾ ಇರಲ್ಲ, ಈ ಥರ ಅಲ್ಲೊಂದು ಬಾಬಾ ಇದೆ. ಮತ್ತು ಅಲ್ಲಿ ಹೊರಗಡೆ ಕೂಡ ಒಂದು ಬಾಬಾ ವಿಗ್ರಹ ಇದೆ. ಸೊ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ನೀವು ಎಂಟ್ರೆನ್ಸ್ ಎಲ್ಲ ಇನ್ನು ಪಾದಯಾತ್ರೆ ಎಲ್ಲ ಹೋಗ್ಬಿಟ್ಟು ಅಲ್ಲೂ ಕೂಡ ಫೋಟೋಸ್ ಎಲ್ಲ ತೊಗೋಬೋದು. ತುಂಬ ಜನನೇ ಇಲ್ಲೂ ಬರ್ತಾರೆ ದರ್ಶನ ಮಾಡೋದಕ್ಕೆ. ಒಂಥರ ಚೆನ್ನಾಗಿದೆ ಟೆಂಪಲ್ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ. ಹಾಗೆ ಫೋಟೋ ತೆಗಿತೀನೇನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಪೋಸಿಗೆ ಬಂದ್ಬಿಟ್ಟಿದ್ದಾರೆ. ಬಟ್ ಅದೇ ನನ್ನ ಫೋಟೋ ಏನು ತೆಗಿತಾ ಇರಲಿಲ್ಲ, ವೀಡಿಯೋ ಮಾಡ್ತಾಯಿದ್ದೆ. ಸೊ ಎನಿವೇ ಅದೆಲ್ಲ ಆಯಿತು. ಸೊ ಹಾಗೆ ಹೀಗೆ ಹೊರಗಡೆ ಎಲ್ಲ ವೀಡಿಯೋ ಮಾಡಿಕೊಂಡು ಊಟದ ಟೈಮ್ ಆಯಿತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ನಾನ್ ವೆಜ್ ಏನಾರ ತಿನ್ನೋಣ ಅಂತ ಅನ್ನಿಸ್ತು ಅಂತ ಹೇಳಿಬಿಟ್ಟು ಬಂದ್ವಿ. ಇಲ್ಲಿ ನಾನ್ ವೆಜ್ ಏನು ಅಷ್ಟೊಂದು ಐಟಮ್ಸ್ ಅಂತ ಏನಿರಲಿಲ್ಲ. ಪರೋಟ ಇತ್ತು. ಸೊ ಪರೋಟನ ತೊಗೊಂಡ್ವಿ. ಚಿಕನ್ ಫ್ರೈ ತೊಗೊಂಡು ಅದಕ್ಕೆ ಕಬಾಬ ಅನ್ನ ಹೇಳಿದ್ವಿ. ಇವತ್ತಿನ ಲಾಗ್ನ ಇಲ್ಲೇ ಏನು ಮಾಡ್ತೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.